ಗಾಳಿ ತುಂಬಿಕೊಂಡ್ ಐತೆ ಅಂತ ಕರ್ಕೊಂಡು ಹೊಂಟಿರಲ್ಲ ನೀವು. ನಿಮ್ಮಂತರವ್ರು 3 ಮಂದಿ ಊರಾಗ ಇದ್ಬಿಟ್ರಿ ಅಂತ ಊರು ಉದ್ಧಾರ ಮಾಡ್ಬಿಡ್ತೀರಿ ನೋಡ್ರಿ. ಅಲ್ಲಿ ಆ ಹುಡುಗಿಗೆ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ಯಾ? ಗಾಳಿ ಸಂಬಂಧ ಅಲ್ಲ, ತುಂಬಿರ ನಿನಗೆ ಹಿಡಿದಿರ್ಬೇಕು ನೋಡು ಮಾತು ಗೊತ್ತ. 10 ರಿಂದ 19 ವರ್ಷದ ಒಳಗಿನ ಯುವಕರೇ ಆಗಿರ್ಲಿ ಯುವತಿಯರೇ ಆಗಿರ್ಲಿ ಈ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಲೈಂಗಿಕವಾಗಿ ಈ ರೀತಿ ಏನಾರ ತೊಂದರೆ ಈಡಾಗಿದ್ರು ಅಂತಂದ್ರೆ ಅದನ್ನ ಏನಂತ ಕರೀತಾರೆ ಗೊತ್ತಾ? ಹದಿಹರೆಯದ ಸಮಸ್ಯೆ. ಹೌದು, ಗಂಡುಗಳಾದ್ರೆ ಬರೀ ವಿಸೆಟ್ ಇಟ್ಕೊಂತ ಕುಂದ್ರೋದು, ಹೆಣ್ಮಕ್ಳಾದ್ರೆ ಯಾವಾಗ್ಲೂ ಲಿಫ್ಟಿಕ್ ಹಾಕೊಂಬೋದು, ಗಂಡಸರು ನೋಡೋದು ನಕ್ಕಂತ ಕುಂತ ಬಿಡೋದು, ಹಿಂಗೆಲ್ಲ ಮಾಡ್ತಿರ್ತಾರೆ. 24 ಗಂಟೆ ಬರೀ ಕನ್ನಡಿ ಮುಂದೆ ನಿಂತಿರ್ತಾರ. ಅದಕ್ಕೋಸ್ಕರ ಗೊತ್ತಾಯ್ತಲ್ಲ, ನೀನು ಯಾವ ಬೊಂಬಂ ಸ್ವಾಮಿನೂ ಬೇಡ ಯಾರು ಬೇಡ. ಈಗಾಗಲೇ 2 ಗಂಟೆ ಆಗೈತೆ ಟೈಮ್. ನಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗೋಣ, ಇವತ್ತು ಗುರುವಾರ ಐತೆ. ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಸ್ನೇಹ ಕ್ಲಿನಿಕ್ ಅಂತ ಒಂದ್ ಇರ್ತದೆ, ಅಲ್ಲಿ ಕರ್ಕೊಂಡೋಗಿ ನಿನ್ನ ಮಗಳ ಆರಾಮ ಮಾತಾಡ ನೋಡೋದು. ಅವರು ಅಲ್ಲಿ ಯಾಕೋ ಸಮಾಲೋಚನೆಯನ್ನು ನಡೆಸ್ತಾರೆ. ನಿನ್ನ ಮಗಳು ಮೊದಲು ಯಾವ ರೀತಿ ಇದ್ಲು ಅದೇ ರೀತಿ ಮಾಡಿ ಕಳಿಸ್ತಾರೆ. ಕರ್ಕೊಂಡು ಹೋಗಿ ಬರ್ರಿ ಬರ್ರಿ ಬರ್ರಿ. ನನ್ನಂತ ಯುವಕರಾಗಿರ್ಬೋದು ಯುವತಿಯರೇ ಆಗಿರ್ಬೋದು ಯಾರಾದ್ರೂ ಹದಿಹರೆಯದ ಸಮಸ್ಯೆಗೆ ಒಳಪಟ್ರೆ ಕೂಡಲೇ ಸ್ನೇಹ ಕ್ಲಿನಿಕ್ ಅನ್ನು ಭೇಟಿಯಾಗಿ ನನ್ನಾಗೇನೆ ಮೊದಲಿನಂತೆ ಆಗಿ. ಮಾಟ ಮಂತ್ರ ಮಾಡೈತಿ, ಗಾಳಿ ತುಂಬಿಕೊಂಡ್ ಐತೆ ಅಂತ ಕರ್ಕೊಂಡು ಹೊಂಟಿರಲ್ಲ ನೀವು. ನಿಮ್ಮಂತರವ್ರು 3 ಮಂದಿ ಊರಾಗ ಇದ್ಬಿಟ್ರಿ ಅಂತ ಊರು ಉದ್ಧಾರ ಮಾಡ್ಬಿಡ್ತೀರಿ ನೋಡ್ರಿ. ಅಲ್ಲಿ ಆ ಹುಡುಗಿಗೆ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ಯಾ? ಗಾಳಿ ಸಂಬಂಧ ಅಲ್ಲ, ತುಂಬಿರ ನಿನಗೆ ಹಿಡಿದಿರ್ಬೇಕು ನೋಡು ಮಾತು ಗೊತ್ತ. 10 ರಿಂದ 19 ವರ್ಷದ ಒಳಗಿನ ಯುವಕರೇ ಆಗಿರ್ಲಿ ಯುವತಿಯರೇ ಆಗಿರ್ಲಿ ಈ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಲೈಂಗಿಕವಾಗಿ ಈ ರೀತಿ ಏನಾರ ತೊಂದರೆ ಈಡಾಗಿದ್ರು ಅಂತಂದ್ರೆ ಅದನ್ನ ಏನಂತ ಕರೀತಾರೆ ಗೊತ್ತಾ? ಹದಿಹರೆಯದ ಸಮಸ್ಯೆ. ಹೌದು, ಗಂಡುಗಳಾದ್ರೆ ಬರೀ ವಿಸೆಟ್ ಇಟ್ಕೊಂತ ಕುಂದ್ರೋದು, ಹೆಣ್ಮಕ್ಳಾದ್ರೆ ಯಾವಾಗ್ಲೂ ಲಿಫ್ಟಿಕ್ ಹಾಕೊಂಬೋದು, ಗಂಡಸರು ನೋಡೋದು ನಕ್ಕಂತ ಕುಂತ ಬಿಡೋದು, ಹಿಂಗೆಲ್ಲ ಮಾಡ್ತಿರ್ತಾರೆ. 24 ಗಂಟೆ ಬರೀ ಕನ್ನಡಿ ಮುಂದೆ ನಿಂತಿರ್ತಾರ. ಅದಕ್ಕೋಸ್ಕರ ಗೊತ್ತಾಯ್ತಲ್ಲ, ನೀನು ಯಾವ ಬೊಂಬಂ ಸ್ವಾಮಿನೂ ಬೇಡ ಯಾರು ಬೇಡ. ಈಗಾಗಲೇ 2 ಗಂಟೆ ಆಗೈತೆ ಟೈಮ್. ನಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗೋಣ, ಇವತ್ತು ಗುರುವಾರ ಐತೆ. ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಸ್ನೇಹ ಕ್ಲಿನಿಕ್ ಅಂತ ಒಂದ್ ಇರ್ತದೆ, ಅಲ್ಲಿ ಕರ್ಕೊಂಡೋಗಿ ನಿನ್ನ ಮಗಳ ಆರಾಮ ಮಾತಾಡ ನೋಡೋದು. ಅವರು ಅಲ್ಲಿ ಯಾಕೋ ಸಮಾಲೋಚನೆಯನ್ನು ನಡೆಸ್ತಾರೆ. ನಿನ್ನ ಮಗಳು ಮೊದಲು ಯಾವ ರೀತಿ ಇದ್ಲು ಅದೇ ರೀತಿ ಮಾಡಿ ಕಳಿಸ್ತಾರೆ. ಕರ್ಕೊಂಡು ಹೋಗಿ ಬರ್ರಿ ಬರ್ರಿ ಬರ್ರಿ. ನನ್ನಂತ ಯುವಕರಾಗಿರ್ಬೋದು ಯುವತಿಯರೇ ಆಗಿರ್ಬೋದು ಯಾರಾದ್ರೂ ಹದಿಹರೆಯದ ಸಮಸ್ಯೆಗೆ ಒಳಪಟ್ರೆ ಕೂಡಲೇ ಸ್ನೇಹ ಕ್ಲಿನಿಕ್ ಅನ್ನು ಭೇಟಿಯಾಗಿ ನನ್ನಾಗೇನೆ ಮೊದಲಿನಂತೆ ಆಗಿ. ಕನ್ನಡಿ ಮುಂದೆ ನಿಂದ್ರದು, ಲಿಪ್ಸ್ಟಿಕ್ ಹಚ್ಕೊಳೋದು, ಗಂಡ್ ಮಕ್ಕಳು ನಗೋದು, ಹಂಗ ಎಷ್ಟು ದಿನ ತಿಂಗಾಗಿ? ಅಯ್ಯ ಈಗ ಒಂದು ತಿಂಗಳ 2 ತಿಂಗಳ ಆಯ್ತು ನೋಡು. ಅಯ್ಯೋ ಅಯ್ಯೋ ನಿನ್ನ ಮುಂದೆ ಹೋಗ್ತೀವಿ ಹೌದಲ್ಲ ಬೇ, ಇನ್ನೊಂದು 4 ದಿನ ಬಿಟ್ಟು ನಿನ್ನ ಮಗಳು ಮಣ್ಣಾಗ ಹೋಗ್ಬೋದು. ಅಯ್ಯೋ ನೀನ ಎಂತ ಮಾತು ಹೇಳ್ತೀಯಲ್ಲ? ಈಗ ಎಲ್ಲಿ ಬಂದಿರಿ? ಆಸ್ಪತ್ರೆಗೆ ಹೋಗ್ನ. ಸರ್ಕಾರಿ ಆಸ್ಪತ್ರೆಗೆ? ಇನ್ನ ಮುಂಡ ಮೋಸ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದ್ರ ಕಾಯಿಲೆ ವಾಸಕ ತೆರೆದು. ಮತ್ತೆ ಎಲ್ಲಿಗೆ ಹೋಗು? ಆ ಕಾಯಿಲೆ ಅಲ್ಲಿ ಇದು. ನಿನ್ನ ಮಗಳಿಗೆ ಯಾರ ಮಾಟ ಮಾತ್ರ ಮಾಡ್ಸಾರ? ಗಾಳಿ ಸಂಬಂಧ ಗಾಳಿ ಸಂಬಂಧ. ಏ ಇದೇನೇನಾ ನೀನೇ ನಿಂಗೆ ಹೇಳ್ತೀಯಲ್ಲ? ಭಯ ಪಡ್ಕ ಬೇಡ.
ಅಣ್ಣ ಕೈ ಮುಗಿದಂತೆ ಬಿಚ್ಚಾವಲ್ಲೇ ಅಯ್ಯೋ ತಡೆಯಣ್ಣ ನೀವು ಮುಸುಕ್ತಿಕ ಹೋಗಿದ್ನೆ ಅವ್ರು 100 ರೂಪಾಯಿ ಕೊಡಿದ್ರು ತರ ಆ ಚಿಡ್ರ ಕಾಸಿಗೆಲ್ಲ ಕೊಟ್ಟನವರು ಏನಿಲ್ಲ ರೊಕ್ಕ ಬೇಕು 200 ರೂಪಾಯಿ ಅಲ್ಲಣ್ಣ ಹಿಂಗ್ ಹೇಳ್ರಿ ಹೆಂಗಣ್ಣ ದಿನ 100 ರೂಪಾಯಿ ಕೂಲಿ ದುಡ್ಕೊಂಡ್ ತಿನ್ನೋರು ನಾವು 2000 3000 ಎಲ್ಲಿಂದ ಕೊಡ ನೀವು ಚಿಂತಿ ಮಾಡಬೇಡ ಅನ್ನತಕ್ಕ ಕಿವೆ ಬಂಗಾರ ಬೆಳೆಯೋ ಅಯ್ಯೋ ಬಂಗಾರದಣ್ಣ ಬುಡ ಸುತ್ತಾತ ಸೆಟ್ಯಾಗ ಒತ್ತಿ ಕೊಡಣ ಬಂಗಾರ ಕಿತ್ತಿ ಮಗಳು ಇದ್ದೀಯ ಇಲ್ಲ ನನ್ನ ಮಗಳಿಗೆ ಮಗ ಹೋಗಬೇಡಿ ಮಗ ಯಾರ ಮಾತು ಕೇಳ್ಕೊಳ್ಳ ಸ್ವಲ್ಪ ಬಿಸಿ ನೀರು ಕೊಡಬೇ ಊರಾಗೆಲ್ಲ ತಣ್ಣೀರ್ ಕುಡ್ಬೇಕು ಇಲ್ಲಿ ಬಿಸಿನೀರ್ ಕೊಡಕ್ಕೆ ಕೇಳ್ತಿಯಲ್ಲ ಯಪ್ಪ ಏನು ಬೇ ಬಾಯಿ ಮುಂದಾಗಿ ಬಿಟ್ಟಿದ್ದೇನೆ ನೀನು ಹೋಗೋ ತಗೊಂಬೋಗವ ಎಂತ ಸಸಿ ಗಂಟು ಬಿದ್ದು ಆಯ್ತಾಗ ಕಸ್ಟಮರ್ ಯಪ್ಪ ಅದ್ರಾಗ ಉಗುಳಕ್ ಬರೋದಿಲ್ಲ ಇಲ್ಲ ಉಗುಳಿ ನೋಡಿ ಹುಡ್ರು ಮಂದಿ ಮಕ್ಕಳು ಅಡ್ಡಾಡ ಜಾಗದಾಗ ಏನೋ ನಿಮ್ದು ಯಪ್ಪ ಅಲ್ಲ ನಮ್ಮ ಅವ್ವ ಮಗ ಬಂದು ನೀನಾರ ಹೋಗಿದ್ರೆ ಒಂದ್ ಸ್ವಲ್ಪ ನಮಸ್ಕಾರ ಏನಪ್ಪ ಬೆಳಗ್ಗೆ ತಂದಿ ಬಗ್ಗೆ ಜಗಳ ಇದ್ದಿದ್ದಕ್ಕ ದಿಸಾಯಿ ನೋಡಿ ಇಲ್ಲಿ ಕಾರಿ ನೋಡಿ ಹಂಗೆ ಎಲ್ಲಿ ಬೇಕಲ್ಲೇ ಉಗುಳಿ ಬಿಡ್ತಾನ ಮಂದಿ ಮಕ್ಕಳು ಅಡ್ಡಾಡ ನಮಗ್ ಬೇಕಂತ ನನ್ನ ಮಕ್ಕಳು ನನ್ನ ಸೇರೋದಿಲ್ಲವ ನನ್ನ ಮಗ ಸೇರಲ್ಲ ಈ ಗದಲಲ್ಲಿ ಎಲ್ಲಿಂದ ಮೂಲ ಅಲ್ಲ ಅಜ್ಜ ನಿನಗೆ ನಮ್ಮ ಆಶಾ ಕಾರ್ಯಕರ್ತ ಕರ್ಕೊಂಡೋಗಿ ಕಫ ಪರೀಕ್ಷೆ ಮಾಡಿಸಿದ್ಮೇಲೆ ಗುಳಿಗೆ ಕೊಡಿಸಿದಲ್ಲ ಗುಳಿಗೆ ಏನ್ ಮಾಡಿದ್ಯೋ ಅಜ್ಜ ಕುಣಿದಾಗ ನಾಳೆ ತಕೊಂಡೋಗಿ ನೀನು ಕುಣಿಯಕ್ಕೆ ಇಕ್ತಲ್ಲ ಹೋಗು ಅಲ್ಲಲ್ಲೋ ನಿನಗೇನ್ ಬುದ್ಧಿಗೆ ಗೈತಿಲ್ಲ ಅಲ್ಲಪ್ಪ ಮನೆ ಹತ್ರ ಬಂದು ಬರ್ರಿ ಆಶಕ್ಕ ನನಗ್ ಬಿಟ್ಟು ಬಿಡ್ಲಾರ್ದಂಗ್ ಕೆಮ್ಮು ಬರಕತ್ತೈತಿ ಸಂಜೆ ಆದ್ರೂ ಸಾಕು ಜ್ವರ ಕಾಡ್ತಾವ ನನಗೆ ಸುಸ್ತಾಕತಿ ಆಯಾಸಕತಿ ಅಂದಕ ಆಸ್ಪತ್ರೆ ಕರ್ಕೊಂಡು ಹೋಗಿ ಕಫ ಪರೀಕ್ಷೆ ಮಾಡಿಸಿ ಪರೀಕ್ಷೆ ಒಳಗೆ ಇವರಿಗೆ ಕ್ಷಯ ರೋಗ ಇದೆ ಅಂತ ಪತ್ತೆ ಕ್ಷಯ ರೋಗ ಆಗ್ತದ ಅದಕ್ಕೆ ಅಂತಂದ್ಬಿಟ್ಟು 6 ತಿಂಗಳಿಂದ 8 ತಿಂಗಳವರೆಗೂ ಚಿಕಿತ್ಸೆ ಪಡ್ಕೊಂಡೆ ಅಂತಂದ್ರೆ ಕಡ್ಡಾಯವಾಗಿ ಕ್ಷಯ ರೋಗವನ್ನ ವಾಸಿ ಮಾಡ್ಕೊಳ್ಬಹುದು ನಾವು ಇಲ್ಲ ನೀನೇನಪ್ಪ ಸತ್ತು ಹೋಗ್ಬಿಡ್ತಾನೆ ಹೇಳ್ತಿಯಲ್ಲ ನೋಡಪ್ಪ ನಾವು ಕೊಡ್ತಕ್ಕಂತ ಮಾತ್ರೆಗಳನ್ನ ಕಡ್ಡಾಯವಾಗಿ 1 ದಿನನೂ ಬಿಡ್ತೆ ಅವ್ರೇನಾದ್ರೂ ಆರೋಗ್ಯ ರೋಗದಿಂದ ಮುಕ್ತಿ ಆಗ್ತಾರ ರೊಕ್ಕ ಎಕ್ಸ್ಟ್ರಾ ಆಗ್ತದೆ ರೊಕ್ಕ ಎಲ್ಲ ಉಚಿತ ಯಪ್ಪ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವತ್ತು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಂತ ಒಂದು ಯೋಜನೆಯನ್ನು ತಂದಿದ್ದಾರೆ ಅದರ ಅಡಿಯಲ್ಲಿ ಎಲ್ಲ ಉಚಿತವಾದಂತಹ ಸೌಲಭ್ಯಗಳನ್ನು ಕೊಡ್ತದೆ APL ಕಾರ್ಡ್ ಇರ್ತಕ್ಕಂಥವರಿಗೆ 1.5 ಲಕ್ಷದವರೆಗೂ ಚಿಕಿತ್ಸೆಯನ್ನು ಕೊಡ್ತಾರೆ ಉಚಿತವಾಗಿ BPL ಕಾರ್ಡ್ ಇರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತಾರೆ ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯ ರೋಗ ಇರ್ತಕ್ಕಂಥ ಪ್ರತಿಯೊಬ್ಬ ರೋಗಿಗಳಿಗೂ ಅವ್ರು ಪೌಷ್ಟಿಕ ಆಹಾರ ಸೇವನೆ ಮಾಡ್ಲಿ ಅವರಿಗೆ ಜೀವನೋಪಯೋಗ ಉಪಯೋಗ ಆಗ್ಲಿ ಅಂತ ಹೇಳಿ 6 ತಿಂಗಳವರೆಗೂ ಸಹಾಯಧನ ಕೂಡ ಕೊಡ್ತಾರೆ ಅವರಿಗೆ ಬಿಡವ ನೀನು ಹತ್ತಿಗೆ ಎಣ್ಣೆ ಹೊಡೆಯಕ್ಕೆ ಟ್ಯಾಂಕ್ ಇದ್ದಿದ್ದು ತಂದುಬಿಟ್ನು ಹತ್ತಿಗೆ ಎಣ್ಣೆ ಹೊಡೆಯಕ್ಕೆ ಟ್ಯಾಂಕ್ ಅಲ್ಲ ತಿಕ್ಕಾಡ ಅವರು ಪೌಷ್ಟಿಕ ಆಹಾರ ತಿನ್ಲಿ ಹಾಲು ಮೊಟ್ಟೆ ಮೊಳಕೆ ಕಟ್ಟಿದ ಕಾಳು ಮೀನು ಮಾಂಸ ಇಂಥವನ್ನೆಲ್ಲ ತಿಂದು ದಷ್ಟಪುಷ್ಟವಾಗಿ ಅಂತ ಕೊಡ್ತಿರೋದು ಮನೆಗೆ ಮಾಡ್ತೀವಿ ಬಿಡ್ರಿ ಪೌಷ್ಟಿಕ ಆಹಾರ ನನ್ನ ಹೆಂಡತಿ ಬುದ್ಧಿ ಮಾತಾಡ್ರಿ ಹೆಂಗ ಬಾಡಿಗೆ ಮುಚ್ಚಿ ಆಚೆ ಬಾಯಿಗೆ ಇಟ್ಕೋಬೇಕು ಹಂಗಲ್ಲ ಯಪ್ಪ ಪೌಷ್ಟಿಕ ಆಹಾರ ಅಂತ ಅದಲ್ಲ ಕಾಳು ಸೊಪ್ಪು ತರಕಾರಿ ಮೊಟ್ಟೆ ಇವಕ್ಕೆಲ್ಲ ಪೌಷ್ಟಿಕ ಆಹಾರ ಅಂತ ಇನ್ನು ಮುಂದೆ ನೋಡ್ಕೊಂಡಿರಪ್ಪ ನಮ್ಮ ಕ್ಷಯ ರೋಗಿಗಳಿಗೆ ಇವತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದೆ
ಡಾಟ್ಸ್ ಅಂತಕ್ಕಂಥ ವಿಧಾನವನ್ನು ಅಳವಡಿಸಿದೆ. ಕ್ಷಯರೋಗಿಗಳ ಮೇಲೆ ನೇರ ನಿಗಾವಣೆಯನ್ನು ವಹಿಸ್ತಾ ಇದೆ ಇವತ್ತು. ನಿಕ್ಷಯ ಪೋಷಣ ಯೋಜನೆ ಅಡಿಯಲ್ಲಿ ಅವರಿಗೆ ಸಹಾಯಧನವನ್ನು ಸಹಿತ ನೀಡ್ತಾ ಇದೆ. ಕಡ್ಡಾಯವಾಗಿ ಆ ಎಲ್ಲ ಚಿಕಿತ್ಸೆಗಳನ್ನ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ನೀವು. ಮತ್ತೆ ಇನ್ನೊಂದು ಸಿಹಿಯಾದ ವಿಚಾರವನ್ನ ಹೇಳೋದಕ್ಕೆ ಬಂದಿದ್ದೀವಿ ನಿಮ್ಮ ಮನೆಗೆ. ಕೊಡ್ರಿ, ಅದೇನೋ ತೋರಿಸ್ರಿ ಅವರಿಗೆ. ನಾನ್ ಬಂದಿರೋ ವಿಚಾರನ ಮರ್ತ್ಬಿಟ್ಟೆ ನಿಮ್ ಜಗಳ ನೋಡಿ. ಗೋವಿಂದಪ್ಪ, ನೀವು ಅಜ್ಜ ಆಗಕತ್ತೀರಿ. ನೋಡ್ರಿ, ನಿಮ್ ಮಗ ಅಪ್ಪ ಆಗಕತ್ತೇನಾ? ನಮ್ಮಣ್ಣಗ 6 ಹೆಣ್ಣಾಗ್ಯಾವ. ನನಗೆ ಗಂಡ ಬೇಕು. ಒಂದ್ ವೇಳೆ ಹೋಗಿದ್ದನ್ನ ಆರೈಕೆ ರೂಪಾಯಿ ಚೆಕ್ ಮಾಡ್ಸಿ ಬರ್ತೀನಿ. ಅರ್ಧ ಲಕ್ಷ ಹೋಗಿ ಚೆಕ್ ಮಾಡ್ಕೊಂಬ. ಹೆಣ್ಣು ತಂದು ತಗಸ್ಕೊಂಬ. ಗಂಡ ಬೇಕು. ಭ್ರೂಣಲಿಂಗ ಪತ್ತೆ ಏನಾದ್ರು ಮಾಡೋದು ಅಲ್ಲೇ ಸ್ಕ್ಯಾನಿಂಗ್ ಸೆಂಟರ್ ಆಗಿರ್ಬೋದು, ನಾವೇನಾದ್ರು ಒತ್ತಾಯ ಮಾಡಿದ್ವಿ ಅಂತಂದ್ರೆ ಇಂತಿಷ್ಟು ವರ್ಷ ಜೈಲು ಶಿಕ್ಷೆ ಮತ್ತೆ ದಂಡಗಳನ್ನ ವಿಧಿಸ್ತಾರೆ ನಿಮ್ಗೆ. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಸಮಾನವಾಗಿ ಕಾಣಬೇಕು. ಊಟ ಮತ್ತೆ ನಾವು ಪೇಷಂಟ್ ಮಾಡ್ಲಿ ಕಾಣ್ರಲಿಯಪ್ಪ. ನೋಡಪ್ಪ, ಬಹಳ ದಿನಕ್ಕ ಮಕ್ಕಳಾಗ್ಯಾವ ಅಂತೀರಿ. ಹೆಣ್ಣಾಗ್ಲಿ ಗಂಡಾಗ್ಲಿ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ರೆ ಸಾಕಲ್ಲ ಅಂದಂಗ ಇದು ಕೊಡೋಣ ಅಂತ ಬಂದೆ ನೋಡಿ. ಏನೇನ್ರಿ ನೋಡೋಣ? ಬುಕ್ಕ ಬಿಡ್ರಿ, ಚೀಟಿ ಕಟ್ತೀವಲ್ಲ. ನೆಂಟಿದ್ದು ವೋಟಿಂಗ್ ಲಿಸ್ಟ್ಗೆ ಹೆಸರು ಬರ್ಸಿದ್ದೆ, ಅದು ಆಧಾರ್ ಕಾರ್ಡ್ ಧರ್ಮಸ್ಥಳ ಸಂಘದ ಬುಕ್ ಅದು. ಯಾವ್ದಲ್ಲ ಬಿಡು, ಅದು ಪಾಸ್ಬುಕ್ಕ. ಒಬ್ಬೊಬ್ರು ಒಂದೊಂದು ಮುತ್ತುಗಳು ನೀವು ಬರೇ ರೊಕ್ಕದ ಮಾತಾಡ್ತೀರ ಅಂದ್ರೆ ಅದು ಬಿಟ್ಟು ಬೇರೆ ಏನಿಲ್ಲ. ನೋಡಪ್ಪ, ಇದು ಆಧಾರ್ ಕಾರ್ಡ್ ಅಲ್ಲ, ಯಾವ್ದು ರೇಷನ್ ಕಾರ್ಡ್ ಅಲ್ಲ, ವೋಟರ್ ಐಡಿನೂ ಅಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿರೋದು, ಅಮೂಲ್ಯವಾಗಿರೋದು ತಾಯಿ ಕಾರ್ಡು ಅಂತ. ಹೌದು, ಈ ತಾಯಿ ಕಾರ್ಡು ಆಧಾರ್ ಕಾರ್ಡ್ ಕೇಳಿ, ರೇಷನ್ ಕಾರ್ಡ್ ಕೇಳಿ, ಇದೇನ್ರಿ ತಾಯಿ ಕಾರ್ಡು? ಹೂನಪ್ಪ, ಗರ್ಭಿಣಿ ಆದಂತ ಮಹಿಳೆಗೆ ಕೊಡ್ತಕ್ಕಂಥದ್ದೇ ತಾಯಿ ಕಾರ್ಡ್. ತಂದೆ ಕಾರ್ಡ್ ಕೊಡಲ್ಲ. ನಿನ್ ಮಗನ ಗರ್ಭಿಣಿ ಆದ್ರೂ ಕೊಡ್ತೀವಿ. ಇನ್ನೇನಪ್ಪ ನೋಡು, ಇದು ಒಂದು ವಿಶೇಷವಾದ ಶ್ರೇಷ್ಠವಾದಂತ ಒಂದು ಶಕ್ತಿ. ಇದಕ್ಕೇನೆ ತಾಯಿ ಮತ್ತು ಮಗುಗಿರ್ತಕ್ಕಂಥ ಒಂದು ಮೌಲ್ಯತೆ ಹೇಳೋದು. ಅದಕ್ಕೋಸ್ಕರನೇ ಅಂತ ಗರ್ಭಿಣಿ ಆದಂತ ಈ ತಾಯಿ ಕಾರ್ಡ್ ಏನೈತೆ ಅಂತ ನೋಡು, ಗರ್ಭಿಣಿ ಆದಂತ ಯಾವುದೇ ಮಹಿಳೆ ಆಗಿರ್ಬೋದು, ಹತ್ತಿರದ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಇಲ್ಲ ಆಶಾ ಕಾರ್ಯಕರ್ತರಾಗಿರ್ಬೋದು, ಅವ್ರ ಹತ್ರ ಹೋಗಿ ಅವ್ರ ಹೆಸರನ್ನ ನೋಂದಾಯಿಸ್ಕೊಂಡ್ರೆ ಆ 3 ತಿಂಗಳ ಒಳಗಾಗಿ ಈ ಒಂದು ತಾಯಿ ಕಾರ್ಡ್ನ ಗರ್ಭಿಣಿ ಮಹಿಳೆಗೆ ಕೊಡ್ತಾರೆ. ತಾಯಿ ಕಾರ್ಡ್ ಕೊಟ್ಟಾದ್ಮೇಲೆ ಆ ಗರ್ಭಿಣಿ ಮಹಿಳೆಗೆ ಪ್ರತಿ ತಿಂಗಳು ಮೂತ್ರ ಪರೀಕ್ಷೆ, ರಕ್ತ ಪರೀಕ್ಷೆ, ಶುಗರ್ ಪರೀಕ್ಷೆ, BP ಪರೀಕ್ಷೆ, HIV ಪರೀಕ್ಷೆ. ಊಟ ಮಾಡು ಪಾರು ಅಂದ್ರೆ ಪುಟಕ ತಿಂದು ಉಣ್ತೀನಂತಿ. ಊಟ ಮಾಡು ಪುಟಕ ತಿಂದು 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 ಬಾಯಿ ಹಲ್ಲು ಕಳೆದುಕೊಂಡೆ. ಪುಟಕ ತಿಂದು 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 ಬಾಯಿ ಹಲ್ಲು ಕಳೆದುಕೊಂಡೆ. ಅಲ್ಲಿ ಇಲ್ಲಿ ಉಗುಳಿ ಉಗುಳಿ ಜನರ ಶಾಪ ತಟ್ಟಿಕೊಂಡಿ. ಅಲ್ಲಿ ಇಲ್ಲಿ ಉಗುಳಿ ಉಗುಳಿ ಜನರ ಶಾಪ ತಟ್ಟಿಕೊಂಡಿ. ಕೂಡಿದ ಮಂದಗ ಬಲು ಬೆಸರಾದಿ. ಪುಟಕ ತಿಂದು ಕೊಟಕ ಅಂತ ಓದಿ. ಪುಟಕ ತಿಂದು ಕೊಟಕ ಅಂತ ಓದಿ. ಪುಟಕ ತಿಂದು ಕೊಟಕ ಅಂತ ಓದಿ. ತಿಳಿದು ತಿಳಿದು ತಪ್ಪು ಮಾಡ್ತಿ. ಬ್ಯಾಡಂದರೆ ಬೀಡಿ ಸಿಗರೇಟ್ ಸೇರ್ತಿ. ಕೆಮ್ಮು ಕೆಮ್ಮು ಹಚ್ಕೊಂಡು ನೀನು ಕುಂತಿ. ಕೆಮ್ಮು ಹಚ್ಕೊಂಡು ನೀನು ತಂಬಾಕು ಸುಣ್ಣ ತಿಕ್ಕಿ ತಿಕ್ಕಿ ಜೋಗತಿ ಎಂಗ ಚಪ್ಪಳೆ ಬಡತಿ. ತಂಬಾಕು ಸುಣ್ಣ ತಿಕ್ಕಿ ಹೆಣ್ಣು ಗಂಡು ಎಲ್ಲಾರು ನೀವು ತಂಬಾಕು ಸೇವನೆ ಮಾಡುತ್ತೀರಿ. ಹೆಣ್ಣು ಗಂಡು ಎಲ್ಲಾರು ನೀವು ತಂಬಾಕು ಸೇವನೆ ಮಾಡುತ್ತೀರಿ.
ತಂಬಾಕು ಗುಟಕ ತಿನ್ನುತ್ತೀರಿ ಅತಿಯಾದ ತಂಬಾಕು ಸೇವನೆ ದೇಹಕ್ಕೆ ಹಾನಿಕಾರ ಅತಿಯಾದ ತಂಬಾಕು ಸೇವನೆ ದೇಹಕ್ಕೆ ಹಾನಿಕಾರ ಕ್ಯಾನ್ಸರ್ ಎಂಬ ರೋಗಕ್ಕೆ ತುತ್ತಾದಿ ಎಂಟ್ರು ಮಕ್ಕಳು ಬಿಟ್ಟು ನೀನು ಒಂಟಿ ಎಂಟ್ರು ಮಕ್ಕಳು ಬಿಟ್ಟು ನೀನು ಎಂಟ್ರು ಮಕ್ಕಳು ಬೀಜಾಗ ಬಿಟ್ಟು ಅದೇನು ತಂದು ಕೊಡ್ರಿ ಯಾವಾಗ ಇಕ್ಕಿರಿ ಅಂದ್ರೆ ಹುಡುಗಿ ಯಪ್ಪ ಇದ್ರೆ ಚಂದ ಮತ್ತೆ ನಾನೇನು ಚಂದ ಮತ್ತೆ ನೋಡಿದ್ದೆ ನಾನು ನೀನ್ ಚಲೋ ಅಂತ ಬಿಡು ನೋಡಪ್ಪ ಈಗ ನಿಮ್ಮ ಹುಡುಗಿನಂತೂ ನನ್ನ ಮಗ ಒಟ್ಟಿಗೆ ಈಗ ಕೊಡತ್ತ ಮಾತಾಡ್ಬಿಡ ಮತ್ತೆ ಬೆಂಗಳೂರಾಗ ಕಂಪ್ಯೂಟರ್ ಕೆಲಸ ಮಾಡ್ತಾರೆ ಕಂಪನಿಯಾಗ ಕಂಪ್ಯೂಟರ್ ಹಾ ಬೆಂಗಳೂರಾಗ ಕಂಪ್ಯೂಟರ್ ಕೆಲಸ ಮಾಡ್ತಾನ ಮತ್ತೆ ಮಗಳು ಕೊಟ್ಟ ಮನೆ ಮಾಡೋದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಕಂಪನಿಯಾಗ 50,000 ಸಂಬಳ ಮತ್ತೆ ಕಿವಿ ಡಮಾರ್ ಹೌದೌದು ಈಗ ಕೊಡತ್ತ ಮಾತಾಡ್ಬಿಡು ಒಬ್ಬರೇ ಮಗ ಏನಪ್ಪ ಏನಲ್ಲ ಮಾಮೂಲಿ ಒಂದು 5 ತೊಲೆ ಬಂಗಾರ ಹಾಕು ಒಂದು ಪಟಪಟಿ ಗಾಡಿ ಪಟಪಟಿ ಬೆಂಗಳೂರು ತಿರುಗಾಡಕ್ ಬೇಕಲ್ಲ ಎದ್ದಲ್ರಿ ಯಾಕ ಯಾಕೆ ಏನಾಯ್ತಪ್ಪ ಇದೇ ಬಂಗಾರ ಬೇಕಿಯಾಗಿ ಒಂದು 5 ತೊಲೆ ಬಂಗಾರ ಒಂದು ಪಟ್ಪಟ್ಟು ಎಲ್ಲಿದ್ದು ಕೊಡ್ತಾರೆ ಕೇಳೋ ಒಬ್ಬನೇ ಮಗ ಗಂಡಂಗ ಆಯ್ತು ಅದ ಇಲ್ಲಾಂದ್ರೆ ಇನ್ನೊಬ್ಬ ನಮ್ಮ ತಂಗಿ ಮಗ ತೆಗಿತೀನ ಕಂಕಣ ಭಾಗ್ಯ ಕೂಡಿ ಬಂದಾಗ ಮದುವೆ ಮಾಡಣ್ಣ ನೀನು ಮದುವೆ ಮಾಡಣ್ಣ ತಾಯಿ ಮದುವಿನ ಮರಣ ಹೆಚ್ಚಾಗಿ ತಿಳಿಯೋ ಶರಣ ಜೀವ ಕೊಡುವ ಜೀವದ ಮ್ಯಾಲೆ ಇರಲಿ ಅಂತ ಕರುಣ ತಾಯಿ ಮದುವಿನ ಮರಣ ಹೆಚ್ಚಾಗಿ ತಿಳಿಯೋ ಶರಣ ಜೀವ ಕೊಡುವ ಜೀವದ ಮ್ಯಾಲೆ ಇರಲಿ ಅಂತ ಕರುಣ ಜೀವ ಕೊಡುವ ಜೀವದ ಮ್ಯಾಲೆ ಇರಲಿ ಅಂತ ಕರುಣ ಮೂಡಣದ ದಿಕ್ಕಿನ ಮುಖವ ನೀ ನೋಡಯ್ಯ ಬಣ್ಣದ ಬಾವುಟ ಎತ್ತಿ ನೋಡಯ್ಯ ಬೆಳಗಾಗಿ ಚಿನ್ನಯ್ಯ ಏ ಅಲ್ಲ ಏನು ಕಂಡದ್ ತಿನ್ನಬಾರ್ದಂತ ಎಷ್ಟೆಲ್ಲ ಹೇಳ್ತೀನಿ ನಿನಗೆ ಕೇಳವಲ್ಲ ಅದು ಇದು ತಿಂದು ಸುಟ್ಟು ಸುಡುಗಾಡಿ ನೋಡಿ ವಾಕಿ ಮಾಡಕತ್ತಿದ್ದಿ ಇದು ತಿಂದಿದ್ದಲ್ಲ ಅದು ಬ್ಯಾರೆನೇ ಐತೆ ಯಾರೇನ ಐತೆ ನಾನೇನೋ ಯಾರಿದೆ ಶ್ರೀ ಗುರು ಪುಟ್ಟರಾಜ ನಮ್ಮ ಗದುಗಿನ ದೇವರ ಶ್ರೀ ಗುರು
ಬಣ್ಣತಲಪಿಸೆ ಓಹೋ ದೇವ ನಾವು ದಾರಂದರೆ ಹತ್ತಿಯ ಹೂವಾಗಿ ಹತ್ತಿಯ ಕಾಯಾಗಿ ಅತ್ತೆಯ ಮಗಳು ನನಗಾಗಿ ಮಾವಿನ ಹೂವಾಗಿ ಮಾವಿನ ಕಾಯಾಗಿ ಮಾವನ ಮಗಳು ನನಗಾಗಿ ಅತ್ತೆಯ ಮಗಳು ಹತ್ತಿ ಹೊಂದಾಗ ಹತ್ತಿ ಬಿಡಿಸುವಂತ ಸಮಯದಲ್ಲಿ ಹತ್ತಿ ಸಾಲಾಗ ಅಡ್ಡಡ್ಡ ಬರುವಂತ ಹದಿಗೆಟ್ಟ ಸಾರಥಿ ಎಂದು ಕರೀತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಮ್ಮ ಅಂಕಿತವ ಯೋಜನೆಗಳ ಬಗ್ಗೆ ಏನ್ ಹೇಳಕ್ ಬಂದಿರಲ್ಲ ಹೇಳಿದ್ರೆ ನಾವು ನಮ್ಮ ನಾಟಕ ನಮ್ಮೂರಾಗ ಪಾಂಡುಜಿ ಅಂತ ಪಾಪ ಅವ್ರು ಅಲ್ಲಿಂದ ಬಂದ್ರ ನಮ್ಮೂರಾಗ ಪಾಂಡುಜಿ ಅಂತ ನಾವು ನಾಟಕ ಕಟ್ತೀವಿ ಬೈಲಾಟ ಅದ್ರ ಪ್ರಾಕ್ಟೀಸ್ ಮಾಡಕ್ ಹಚ್ಚಿದೀವಿ. ಹಂಗಾಗಿ ಈ ಟೈಮ್ನಾಗ ನೀವು ಬಂದಿರಿ ಪಾಪ ನಿಮ್ಮದು ನಿಮ್ಗೇನು ಕಾರ್ಯಕ್ರಮ ಇತ್ತು ಮಾಡ್ರಿ ನಾವು ಸ್ಟಾಪ್ ಮಾಡ್ತೀವಿ ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಂತೀವಿ ನಾವು. ನಮ್ಮೂರಾಗ ಎಲ್ಲರೂ ಬರ್ತಾರ ಅವ್ರನ್ನೆಲ್ಲ ನೀವೇನು ನಿಮ್ ಮನೆ ಕೊಡ್ತೀವಿ ಆಡಾಡಿಬಿಟ್ಟು ಸಾಕು ಬಂದ್ಬಿಡ್ತಾರೆ. ಚಲೋ ಮಾಡಿ ಚಲೋ ಮಾಡಿ. ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ ಕಟ್ಟೋಣ ಬನ್ನಿ ಆರೋಗ್ಯ ಭಾರತ. ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ ಕಟ್ಟೋಣ ಬನ್ನಿ ಆರೋಗ್ಯ ಭಾರತ. ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ ಕಟ್ಟೋಣ ಬನ್ನಿ ಆರೋಗ್ಯ ಭಾಗ್ಯ ನಮ್ಮೆಲ್ಲರ ಸೌಭಾಗ್ಯ ಆರೋಗ್ಯವೇ ಭಾಗ್ಯ ನಮ್ಮೆಲ್ಲರ ಸೌಭಾಗ್ಯ. ನೈರ್ಮಲ್ಯ ಕಾಪಾಡಿ ಗ್ರಾಮದಾಗ ನಮ್ಮ ಭಾರತ ಆರೋಗ್ಯ ಭಾರತ ನಮ್ಮ ಭಾರತ ಆರೋಗ್ಯ ಭಾರತ ನಮ್ಮ ಭಾರತ ಆರೋಗ್ಯ ಭಾರತ ನಮ್ಮ ಭಾರತ ಆರೋಗ್ಯ ಭಾರತ. ಲಾಲ 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 ಹೃದಯ ಅಪಘಾತ ಸಮಸ್ಯೆ ಆಗೈತಲ್ಲ ಆ ತರದ ನಿಮ್ಮೂರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಊರಲ್ಲಿ ಯಾವೇ ಇರ್ಬೋದು ಇಂಥ ಸಮಸ್ಯೆಗಳಿದ್ರೆ ಉಚಿತವಾಗಿ ಆಪರೇಷನ್ ಮಾಡೋದಕ್ಕೆ ನಿಮಗೆ ಸರ್ಕಾರನೇ ಸಹಾಯ ಮಾಡ್ತದ ಫ್ರೀ ಆಗಿ. ಆ ಯೋಜನೆ ಅಡಿಯಲ್ಲಿ ಅದ್ರ ಜೊತೆಗೆ ನಿಮಗೆ ಗೊತ್ತಿರೋದೆ ಮೊದಲಿಂದ ನಿಮ್ಮ ಊರಿಗೆ ನಾವು ಬಂದು ಮಾಹಿತಿ ಕೊಟ್ಟೆ ಅಂತ ಹೇಳಿ ಆಯುಷ್ಮಾನ್ ಭಾರತ್ ಅನ್ನುವಂತ ಯೋಜನೆ ಅಡಿಯಲ್ಲಿ ಕೂಡ ಇವತ್ತು 7 ಗಂಭೀರ ಕಾಯಿಲೆಗಳಿಗೆ ಇವತ್ತು ಕ್ಯಾನ್ಸರ್ ಆಗಿರ್ಬೋದು, ಹೃದಯ ಅಪಘಾತ ಸಮಸ್ಯೆ ಆಗಿರ್ಬೋದು, ಏನಪ್ಪಾ ಮೂತ್ರಪಿಂಡದ ಸಮಸ್ಯೆ ಆಗಿರ್ಬೋದು, ಆಮೇಲೆ ಇವತ್ತು ನವಜಾತ ಶಿಶುಗಳಿಗೆ ಸಮಸ್ಯೆ ಆಗಿರ್ಬೋದು. ಇಂಥ 7 ಗಂಭೀರ ಕಾಯಿಲೆಗಳಿಗೆ BPL ಕಾರ್ಡ್ ದಾರರು ಯಾರು ಇರ್ತಾರ, BPL ಕಾರ್ಡ್ ಯಾರು ಇರ್ತದೆ ಅಂತವರಿಗೆ ಉಚಿತವಾಗಿ ಆಪರೇಷನ್ ಮಾಡ್ತಾರೆ. ಸುಮಾರು 5 ಲಕ್ಷ ತನಕ ಇವತ್ತು ಸರ್ಕಾರ ಖರ್ಚು ವೆಚ್ಚನ ನೋಡ್ಕೊಳ್ತೈತೆ ಆಪರೇಷನ್. ನಿಮ್ ಖಾತೆಗೆ ಹಾಕಲ್ಲ ಯಾವ ಅದು ನೀವೇನು ಆಪರೇಷನ್ ಮಾಡಿರ್ತೀರ ಅಂದ್ರೆ ನೀವು ಸರ್ಕಾರ ಆಸ್ಪತ್ರೆಗೆ ಹೋದ ಕೂಡಲೇ ಅಲ್ಲೇ ಆಪರೇಷನ್ ಮಾಡಬೇಕು ಅಂತ ಏನಿಲ್ಲ. ನೆಟ್ವರ್ಕ್ ಆಸ್ಪತ್ರೆಗಳಂತ ಇರ್ತದ, ಮೊಬೈಲ್ ಕನೆಕ್ಟಿಂಗ್ ಇಲ್ಲ ನೋಂದಾಯಿತ ಆಸ್ಪತ್ರೆಗಳಂತ ಇರ್ತಾವ, ಅಲ್ಲಿಗೆ ಅವರು ರೆಫರ್ ಲೆಟರ್ ಕೊಟ್ಟು ಕಳಿಸ್ಕೊಡ್ತಾರ. ಅಲ್ಲಿ ನೀವು ಹೋಗಿ ನೀವು ಆಪರೇಷನ್ ಮಾಡಿಸ್ಕೊಂಡು ಬಂದ್ರ ಅಲ್ಲಿ ನಿಮಗೆ ಆ ತರ ಸಮಸ್ಯೆ ಇದ್ದವರಿಗೆ 5 ಲಕ್ಷದವರೆಗೂ ಸರ್ಕಾರ ಖರ್ಚು ವೆಚ್ಚ ನೋಡ್ಕೊಳ್ತೈತೆ. ಒಂದು ವೇಳೆ APL ಕಾರ್ಡ್ ಇತ್ತಂದ್ರೆ 1.5 ಲಕ್ಷ ತನಕ ಸರ್ಕಾರ ನೋಡ್ಕೊಳ್ತೈತೆ. ಇಂಥ ಸಮಸ್ಯೆಗಳಿಗೆ ಹೊಸ ಯೋಜನೆ ಮಾಡ್ಯಾರ. ಈಗಾಗಲೇ ಹಳೆ ಯೋಜನೆಗೆ ಇಷ್ಟೆಲ್ಲ ತಿಳ್ಕೊಂಡು ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ 10 ಲಕ್ಷ ಕೇಳ್ತಾರೆ, 1 ಲಕ್ಷ ಕೇಳ್ತಾರೆ, ಚಿಂತೆಗ ಹಿಂಗಾಗಿ ನೀವು ಕಳ್ಕೊಂಡ್ಬಿಟ್ಟು ಮಕ್ಕಳನ್ನ. ಅಲ್ರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ಯೋಜನೆ ತಂದೈತೆ ಸರ್ಕಾರ ಅಂದ್ರ ಅದು ಬಡವರಿಗಾಗಿ ಉಪಯೋಗ ಇರುತ್ತೆ. ಹೌದಪ್ಪ, ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ನಿಮ್ಮ ಹೆಚ್ಚು ಬಡವರಿಗೆ ಅಂತಾನೆ ತಂದಿರೋದು. ಎಂತ ಒಳ್ಳೆ ಕೆಲಸ ಮಾಡಕ್ ಬಿಡ್ರಿ, ನಮ್ಗೆ ಇಷ್ಟೊಂದು ಗೊತ್ತಿರ್ಲಿಲ್ಲ. ಸುಮ್ಮನೆ ವಯಸ್ಸಾಗ ಬಂದಲ್ಲ ಬುದ್ಧಿ ಬೆಳೆದಿಲ್ಲ ನಿಮ್ಗೆ. ಏನ್ ಮಾಡಕ್ ಕುಂತೀರಿ ನೀವ? ಏತಪ್ಪ ನಮಸ್ಕಾರ ಸರ್. ಏನ್ ಮಾತಾಡಕ್ ಕುಂತೀರಿ? ಏನಿಲ್ಲ ನೀವ ಆರೋಗ್ಯ ಇಲಾಖೆಯಿಂದ ಬಂದರು ಚಂದ ಹಿಂಗ್ ಮಾತಾಡ್ತಾರೆ ಹೇಳಪ್ಪ. ಯಾಕಂಗ್ ಮಾಡಕ್ ಕುಂತೀರಿ? ಉಪಪತ್ತ ನೀವೆಲ್ಲ ಗೊತ್ತಿದ್ದಾರೆ ಏನಿಲ್ಲ ಸರ್ ಮತ್ತೆ HIV ಮಾತಾಡಿ ಸರ, ಮತ್ತೆ ಅದು ಎಲ್ ಬೇಕು ಸುಮ್ಮನೆ ಅಂತ ಮುಟ್ಮಾಡ ನಾನೇ ಹೇಳಿದ್ದೆ. ಕೊಡಿ ಗೊತ್ತಾಗಲ್ಲ ನಿನಗೆ. HIV ಅನ್ನುವಂಥದ್ದು ಒಬ್ಬರನ್ನ ಮುಟ್ಟೋದ್ರಿಂದ, ಅವ್ರ ಜೊತೆಗೆ ಊಟ ಮಾಡೋದ್ರಿಂದ, ಅವ್ರ ಕೈ ಹಿಡ್ಕೊಳ್ಳೋದ್ರಿಂದ ಬರ್ತದೆ ಅನ್ಕೊಂಡಿರೇನೋ?
HIV ಸೋಂಕು ಬಂದಂತ ಒಬ್ಬ ರೋಗಿನ ಅವ್ರನ್ನ ಮುಟ್ಟೋದ್ರಿಂದ ತೊಟ್ಟೋದ್ರಿಂದ ಅವ್ರ ಶರೀರ ನಾವು ತೊಟ್ಕೊಳ್ಳೋದ್ರಿಂದ ಅವ್ರ ಜೊತೆ ಕುಂತ್ಕೊಂಡು ಊಟ ಮಾಡೋದ್ರಿಂದ ಯಾವ ರೀತಿ ಬರಂಗಿಲ್ಲ ಇದು. ಬರಲ್ಲ. ಅಂದ್ರೆ ಇದು ಹೆಂಗ್ ಬರ್ತೈತೆ? ಇದಕ್ಕೆ 4 ವಿಧಾನಗಳದಾವು. ಯಾವ ವಿಧಾನಗಳು? ಅಬ್ಬಾ ಅಬ್ಬಾ ಅಬ್ಬಾ, ಅವ್ಯಾವ ವಿಧಾನಗಳು ಹೇಳ್ರಿ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೋಡಪ್ಪ. ಹಾ. HIV ಅನ್ನುವಂಥದ್ದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರ್ತದೆ. ಒಂದು ಎರಡನೇದು ಪರೀಕ್ಷೆ ಮಾಡಿದಂತ ರಕ್ತವನ್ನ ಮತ್ತೊಬ್ಬರಿಗೆ ಪರೀಕ್ಷಿಸದೆ ಹಾಕೋದ್ರಿಂದ ಬರುತ್ತೆ. ಮೂರನೇದು ಒಬ್ಬರಿಗೆ ಹಾಕಿದಂತ ಸೂಜಿ ಇಂಜೆಕ್ಷನ್ ಗಳನ್ನ ಮತ್ತೊಬ್ಬರಿಗೆ ಹಾಕೋದ್ರಿಂದ ಬರುತ್ತೆ. ಇನ್ನೊಂದು ಮಾರ್ಗ ಐತೆ ಕೇಳವ. ಅದು ಇಲ್ಲ ಅನ್ಬೇಡ, ನಿನ್ಗೆ ಹೇಳ್ತೀನಿ ಅದು ಹೆಂಗೈತೆ ಅಂತ. ಇನ್ನೊಂದು ಮಾರ್ಗಪ್ಪ ಅಂತಂದ್ರೆ ಏನು HIV ಪೀಡಿತವಾದಂತಹ ಮಹಿಳೆ ಗರ್ಭಿಣಿ ಆದ್ರೆ ಆ ಗರ್ಭಿಣಿಯಿಂದ ಮಗುವಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ತಾಯಿಯಿಂದ ಮಗುವಿಗೆ HIV ಸೋಂಕು ಹರಡುವಂತ ಸಾಧ್ಯತೆ ಇರುತ್ತೆ ಅನ್ನೋದು ಹೇಳ್ತಾರೆ. ಇದು 4 ಕಾರಣದಿಂದ ಬರ್ತೇನ್ರಿ ಅದು. 4 ಮೂಲಗಳಿಂದ ನಮಗೆ HIV ಸೋಂಕು ಬರುತ್ತೆ. ಆದ್ರೆ ಬಂದು ನೋಡ